ಈಗ ನಾನು ನಿಮಗೆ ನುಚ್ಚುಗೋದಿಯಲ್ಲಿ ಉಪ್ಪಿಟ್ಟು ಮಾಡೋದು ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ತ್ಗೆ ಒಳ್ಳೆಯದು, ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಬೇಗ ಹಸಿವಾಗೋದಿಲ್ಲ. ಸೊ ಒಳ್ಳೆ ಜಾಸ್ತಿ ಕ್ಯಾಲರೀಸು ಇದರಲ್ಲಿರೋದಿಲ್ಲ, ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗಿದು. ಇದನ್ನು ನಾವು ಒನ್ ಟೈಮ್ ವಾಶ್ ಮಾಡಿಕೊಂಡು ನೀಟಾಗಿ, ಸೊ ಇಲ್ಲ ಬಿಫೋರ್ ನೀವು ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ರೆ ಪದೇ ಪದೇ ವಾಶ್ ಮಾಡೋ ಅವಶ್ಯಕತೆ ಎಲ್ಲ ಮಾಡಬೇಕಾದ್ರೆ, ಸೊ ಇಲ್ಲ ಇನ್ಸ್ಟೆಂಟಾಗಿ ಅಂತಂದರೆ 1 ಕಪ್ ಆಗೋಷ್ಟು ನುಚ್ಚು ಗೋಧಿನ ತೊಗೊಂಡು ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇಲ್ಲಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕಡಲೆಬೀಜ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊಗೆ ಮುಂಚೆ ಈರುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೊಬೋದು. ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಟೊಮೆಟೊ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನಾನು ಫಾಸ್ಟಿಂಗ್ ಇರೋವಾಗ ಮಾಡ್ಕೊಳ್ತಾ ಇರೋಂಥ ಒಂದು ರೆಸಿಪಿ ಇದು. ಸೊ ನೆಕ್ಸ್ಟ್ ನೀವು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಉಪ್ಪು, ಖಾರ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ನೀವು ಬೇಯಿಸ್ಕೊಂಡಿದ್ದಾದಮೇಲೆ ನೀವು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀರಾ ಗೋಧಿನ, ಆ ಮೆಷರ್ಮೆಂಟ್ಗೆ 3 ಕಪ್ ಆಗೋಷ್ಟು ನೀರು ತೊಗೊಬೇಕು. 1 ಕಪ್ ಗೋಧಿಗೆ 3 ಕಪ್ ಆಗೋಷ್ಟು ನೀರು ತೊಗೊಂಡ್ರೆ ಪರ್ಫೆಕ್ಟಾಗಿರೋಂಥ ಒಂದು ಕನ್ಸಿಸ್ಟೆನ್ಸಿ ಆದಂಥ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಗೋಧಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಳ್ಳಿ. 2 ವಿಷಿಲ್ ಕೂಗಿಸ್ಕೊಂಡ್ರೆ ಟೇಸ್ಟಿ ಆದಂಥ ನುಚ್ಚು ಗೋಧಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಒನ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದು. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಈ ಥರ ಪ್ರಾಪರ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ.